ಬೋಲ್ಡ್ ಅಂಡ್ ಬ್ಯೂಟಿಫುಲ್ ನಟಿ ನಿದ್ದೆ ಕದ್ದಿದ್ರು. ಸಾಮಾನ್ಯವಾಗಿ ಇಂಥ ನಟಿಯರ ಲೈಫು ಕರಾಳವಾಗಿರುತ್ತೆ. ಅವರ ಬದುಕಲ್ಲಿ ನೋವೇ ತುಂಬಿ ತುಳುಕಾಡ್ತಾ ಇರುತ್ತೆ. ಜನ ಸಾಮಾನ್ಯರು ಇದನ್ನ ಗೆಸ್ ಮಾಡಿರ್ತಾರೆ. ಡಿಸ್ಕೋ ಶಾಂತಿ ಇದಕ್ಕೆ ಅಪವಾದ ಅಂತಾನೆ ಹೇಳ್ಬೋದು. ಕಳೆದ ಕೆಲವು ವರ್ಷಗಳ ಹಿಂದೆ ಅವರ ಫೋಟೋ ಒಂದು ಸದ್ದು ಮಾಡಿದ್ದು ಪಕ್ಕಾ ಸನ್ಯಾಸಿನಿಯಂತೆ ಕಾಣ್ತಾ ಇದ್ರು. ಅಷ್ಟು ಪ್ರಶಾಂತ ನಿರ್ಮಲತೆ ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ಅಷ್ಟಕ್ಕೂ ಈ ಹೆಣ್ಣಿನ ಬದುಕಲ್ಲಿ ಬೇರೆ ಕ್ಯಾಬ್ರೆ ಡ್ಯಾನ್ಸರ್ನಂತೆ ನೋವೇ ಇರ್ಲಿಲ್ವಾ? ಹತ್ತತ್ರ 60 ವರ್ಷದವರಾಗಿರುವ ಇವರು ಈಗೇನ್ ಮಾಡ್ತಿದ್ದಾರೆ ಅಂತ ಗಮನಿಸೋದಾದ್ರೆ, ಶಾಂತಕುಮಾರಿ ಅಂದ್ರೆ ಯಾರಿಗ್ ತಾನೇ ಅರ್ಥ ಆಗುತ್ತೆ ಹೇಳಿ. ಅದೇ ಡಿಸ್ಕೋ ಶಾಂತಿ ಅಂದ್ರೆ ಒಂದು ಏಜ್ ಗ್ರೂಪಿನವರ ಎದೆ ಬಡಿತಾನೆ ಹೆಚ್ಚಾಗ್ಬಿಡುತ್ತೆ. ಈ ಶಾಂತಿ ಜನಿಸಿದ್ದು 1965ರ ಆಗಸ್ಟ್ 28ಕ್ಕೆ. ದಕ್ಷಿಣ ಭಾರತೀಯ ಚಿತ್ರಗಳಲ್ಲದೆ ಒಡಿಯಾ, ಹಿಂದಿ ಸೇರಿದಂತೆ ಸುಮಾರು 900 ಚಿತ್ರಗಳಲ್ಲಿ ಐಟಂ ನಂಬರ್ ಅನ್ನುವ ಹಾಡುಗಳಿಗೆ ಹೆಜ್ಜೆ ಹಾಕಿದ್ದಾರೆ. ಹಾಗಂತ ಇಂಥವರನ್ನ ಯಾರು ಮದುವೆ ಆಗ್ತಾರೆ ಅನ್ನೋದಕ್ಕೆ ಆಗೋದಿಲ್ಲ. 1996ರಲ್ಲಿ ಡಿಸ್ಕೋ ಶಾಂತಿ ತೆಲುಗು ನಟ ಶ್ರೀಹರಿಯವರನ್ನ ಮದುವೆಯಾಗಿದ್ರು. ಒಬ್ಬ ನನ್ನ ಸೊಂಟಾಗಿಂಡಿದ್ದ. ಹೌದು, ಶಾರ್ಟ್ ಮುಗಿದ್ಮೇಲೆ ನಾನು ಕೋಟ್ ರೀತಿ ಬಟ್ಟೆ ಧರಿಸಿ ಹೋಗೋಣ ಅಂತ ಹೋದೆ. ಅಷ್ಟರಲ್ಲಿ ಚಿರಂಜೀವಿ ನಾವಿದ್ದೀವಲ್ವಾ, ಪರವಾಗಿಲ್ಲ ಅಂದ್ರು. ಅಷ್ಟರಲ್ಲಿ ಜನ ನೂಕ್ಕೊಂಡು ಮೇಲ್ ಬಂದ್ರು. ಅದರಲ್ಲಿ ಒಬ್ಬ ಕಿಡಿಕೇಡಿ ನನ್ನ ಸೊಂಟ ಹಿಡಿದು ಗಿಂಡುಬಿಟ್ಟ. ನನಗೆ ದಿಢೀರನೆ ಕೋಪ ಬಂತು. ಕೂಡ್ಲೆ ಅವನ ಕೈ ಹಿಡಿದು ಮುಂದಕ್ಕೆ ಎಳ್ಕೊಂಡು ಸರಿಯಾಗಿ ತದಕ್ತೆ. ಎಲ್ಲೆಲ್ಲಿ ಹೇಗೆ ಹೊಡಿತಾ ಇದ್ದೀನಿ ಅಂತ ಕೂಡ ನೋಡದೆ ಥಳಿಸ್ಬಿಟ್ಟೆ. ಗಟ್ಟಿಯಾದ ಶೂ ಹಾಕಿದ್ದೆ, ಅದರಲ್ಲೇ ಸರಿಯಾಗಿ ತುಳಿದ್ಬಿಟ್ಟೆ. 10 ಜನರನ್ನ ರಕ್ಷಣೆಗೆ ಕೊಟ್ರು. ಕೂಡಲೇ ಚಿರಂಜೀವಿ ಓಡೋಡಿ ಬಂದ್ರು. ಯಾಕಮ್ಮ ಆ ರೀತಿ ಹೊಡಿತಾ ಇದ್ದೀಯಾ? ಆತನಿಗೆ ಏನಾದ್ರೂ ಆದ್ರೆ ಕತೆ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಅದವರಿಗೆ ತುತ್ತು ತಂದು ಕೊಡ್ತಿದ್ದ ಉದ್ಯೋಗ ಆಗಿತ್ತು.